ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಸಿ ಟಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ. ಸಿ ಟಿ ಫಲಿತಾಂಶ ವಿಳಂಬವಾಗುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಮಾಹಿತಿ ಬಂದಿದೆ. ಅಧಿಕೃತವಾಗಿ ಆದೇಶ ಕೂಡ ಕೊಟ್ಟಿದ್ದಾರೆ. ಸ್ವತಃ ಕೆಇ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡೋದಾದ್ರೆ ಕೇಂದ್ರ ಪಠ್ಯಕ್ರಮ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳ ಅಂಕಗಳನ್ನು ದಾಖಲಿಸುವುದು ಮತ್ತೆ ಕೃಷಿ ಪ್ರಾಯೋಗಿಕ ಪರೀಕ್ಷೆ ನಮಗೆ ಏನು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಅದು ಫಲಿತಾಂಶ ಎದುರು ನೋಡ್ತಾ ಇದ್ದೀವಿ. ಹೀಗಾಗಿ ಸಿಇಟಿ ಫಲಿತಾಂಶ ವಿಚಾರವಾಗಿ ಏನು ಹೇಳಕ್ಕಾಗೋದಿಲ್ಲ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದ ಅಂಕ ದಾಖಲಿಸಿದ 5,508 ಅಭ್ಯರ್ಥಿಗಳು ಕೂಡ ಇದ್ದಾರೆ. ರಾಜ್ಯ ಪಠ್ಯಕ್ರಮ ಹೊರತುಪಡಿಸಿ ಸಿಬಿಎಸ್ಸಿ, ಐಸಿಎಸ್ಸಿ ಹಾಗೂ ಇತರ ರಾಜ್ಯಗಳ ಬೋರ್ಡ್ ಇದೆಯಲ್ಲ, ಅಲ್ಲಿ 12ನೇ ತರಗತಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡಿರೋ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳನ್ನು ಸಿಇಟಿಗೆ ಪರಿಗಣಿಸುವುದಕ್ಕಾಗಿ ಕೆಇಎಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಆದ್ರೆ ಇನ್ನು ಕೂಡ 5,508 ಮಂದಿಗಳು ಇದನ್ನು ಅಪ್ಡೇಟ್ ಕೂಡ ಮಾಡಿಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಆಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮೊದಲೇ ದಿನ ನಿರ್ಧಾರ ಮಾಡದಂತೆ ಮೇ 26ರಂದು ಮರುಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ನಂತರ ಲೇಟ್ ಆಯಿತು, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ವಿದ್ಯಾರ್ಥಿಗೆ ಮೇರೆಗೆ ಜೂನ್ 1ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಜೂನ್ 2ರಂದು ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಹೇಳಿ ಕೆಇಎ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಸಿಇಟಿ ಪರೀಕ್ಷೆ ನಿಮಗೆ ಗೊತ್ತಿರೋ ಹಾಗೆ ಡಿಲೇ ಆಗುತ್ತೆ ಅಂತ ಹೇಳಿ ಕೆಇಎ ಡೈರೆಕ್ಟರ್ ಅವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕೃಷಿ ಇದು ಪ್ರಾಯೋಗಿಕ ಪರೀಕ್ಷೆ ಎಲ್ಲ ಆಗಿರೋ ಕಾರಣ ನಿಮಗೆ ಇದು ಪ್ರೊಸೆಸ್ ಡಿಲೇ ಆಗುತ್ತೆ. ಥ್ಯಾಂಕ್ ಯು.